24ನೇ 22 ಮೇ 22ಕ್ಕೆ ನನಗೆ ಆಪರೇಷನ್ ಆಯ್ತು. ಯಾವ ಆಪರೇಷನ್ ಆಯ್ತು? ಎಂತದಕ್ಕೆ ಏನ್ ಹೇಳ್ತಾರೆ, ಮೂತ್ರದಲ್ಲಿ ಕಲ್ಲು ಬರುದು ಅಂತ ಹೇಳಿ ಅದು ಆಪರೇಷನ್ ಆಯ್ತು. ಅದು ಆಪರೇಷನ್ ಆಗಿ ಮತ್ತೆ ಅದು ಡಬಲ್ ಸರಿ ಆಯ್ತು. ಅವ್ರು ಮಾಡೋ ಸರಿ ಆಯ್ತು. ಅದಕ್ಕೆಲ್ಲ ಹಣ ಗಿಡ ಇರಲಿಲ್ಲ. ನಾವು ಇವ್ರು ನಮ್ಮ ಕಿಶನ್ ಹೇಳಿದ್ರೆ 10 ರೂಪಾಯಿ ಕೊಡ್ಲಿಲ್ಲ. ನಾನು ಲೆಕ್ಕಾಚಾರ ಮಾಡಲಿಲ್ಲ. ಅವ್ರು ಒಟ್ಟಿಗೆ ತಿರುತ್ತೇವೆ, ಅವ್ರು ಬರ್ತಾರೆ, ನಗಾಡ್ತಾರೆ, ಹೋಗ್ತಾರೆ. ನನಗೆ ಈಗಲೂ ಅಷ್ಟೇ, ಅವ್ರು ನಂಗೆ ದೋಸ್ತಿಯರು. ಆಗ ಬರ್ಲಿಲ್ಲ ಏನಂತ ಬಚ್ಚಿದ್ರೆ ನಾವೆಲ್ಲೆಲ್ಲ ಒಟ್ಟು ಮಾಡಿ ಆಗ್ಲಿಕ್ಕೆ ಸ್ವಲ್ಪ ಕೆಲೆ ಈ ಮಾದಿಗೆ ದುಡ್ಡು ತಂದ 40-45 ಸಾವಿರ ರೂಪಾಯಿ ಆಸ್ಪತ್ರೆ ತಗೊಂಡು ಹಾಕ್ರು. ಹಾಕಿದ ಕೂಡಲಿ ಏನ್ ಮಾಡುದ್ರಿ, ಕಲರಂಗ ಉಂಟು, ಕೇಂದ್ರ ಉಂಟು, ಎಲ್ಲ ಉಂಟು. ನಮ್ಗೆ ಇದೆಲ್ಲ ಇದು ಚೀಟಿ ಎಲ್ಲ ಮಾಡಿಸೋದಿತ್ತು. ಈ ನಮ್ಮ ಪಟ್ಲದವರಿಗೂ ಮಾಡಿಸಿದ್ದೇವೆ ಚೀಟಿ. ಅದೆಲ್ಲ ಚೀಟಿ ಬರೀ ಉಳಿತದ್ದು. ಅದೇ ಇವರು ನಿಮ್ಮಾಗಿ ಯಕ್ಷಗಾನ ಚಟದವ್ರು ಹೆಬ್ಬಾರ್ರು. ಅವ್ರ ಅಪ್ಪನ ಪರಿಚಯ ನನಗೆ ಇನ್ನೆಂತ ಮಾಡುದು ಮಾರ ಅಡ್ಮಿಟ್ ಮಾಡ್ಕೊಂಡ್ರು. 3 ಜನ ಡಾಕ್ಟ್ರು. ಒಬ್ರು ಕೃಷ್ಣ ಡಾಕ್ಟ್ರು ಎಲ್ಲಿ ತೆಕ್ಕಟ್ಟಿ ದಾತು ಗಿಡಿಸೋರು. ಆಮೇಲೆ ಮಂಗಳೂರಿಂದ 2 ಬಂದಿರು. ಆಪರೇಷನ್ ಮಾಡ್ರು. ಅದು ಏನಾಯ್ತು, ಇಷ್ಟು ದೊಡ್ಡ ಕೆಂಪೂರು ಜಿಲ್ಲೆ ಮೊದ್ಲಿಗೆಲ್ಲ ಆಗ್ತಾರೆ ಕಣೆ ತೇದಿ, ಅದನ್ನ ತುಂಟೆ ಒಂದಿಷ್ಟಪ್ಪ ಆಯ್ತು. ಆಗ್ತಾಯಿದೆ ಗಡಿ ಎಲ್ಲ ಗುಣ ಮಾಡಿ ಕಳಿಸ್ರು. ಕಳಿಸೋಕೊಂದ್ರೆ ಇದಾಗಿ ಡಿಸ್ಚಾರ್ಜ್ ಆಗ್ಬೇಕಲ್ಲ. ನಮ್ ಕೆಲ ಅದೇಂತ ಸಂಪೂರ್ಣ ಸುರಕ್ಷೆ ಇಲ್ಲ. ಮಾಡ್ಲಿಲ್ಲ. ಇವ್ರದ್ದು ನಮ್ಮ ಜಯಶಂಕರ್ ಒಂದು ಇಲ್ಲ, ಕೈದಾಗಿತ್ತು. ಮತ್ತಿನ್ನೆಂತ ಮಾಡುದು ಅಂತ ಹೇಳಿ ಆಲೋಚನೆ ಮಾಡಿದೆ. ಮುರಳಿಯವರಿಗೆ ಒಂದು ಫೋನ್ ಮಾಡುವ, ನಾ ಕೇಂದ್ರದವನಲ್ವಾ, ಕೇಂದ್ರದಿಂದ ಅವ್ರು ಕಲ್ಲರಂಗ ಆದ್ದು. ಮತ್ತೆ ಕೇಂದ್ರದಿಂದ ಕಲ್ಲರಂಗ ಒಂದು ಮಾಡುದಲ್ಲ, ಕೇಂದ್ರದಿಂದ ಹೇಳಿದೆ. ಫೋನ್ ಮಾಡಿದೆ. ಫೋನ್ ಮಾಡುವ ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಒಂದು 15,000 ರೂಪಾಯಿ ಕೊಡು ಅಂದ್ರು. 15,000 ರೂಪಾಯಿ ಕೊಡು ಬೇಡ, ನೀವು ಇಲ್ಲೇ ಒಂದು ಕಂಪೌಂಡರ್ ಕೆಲಸ ನಾ ಮಾಡ್ತೆ. ಯಾಕಂದ್ರೆ ಸುಮಾರು ಓದು ಬತ್ತೆ, ಅದು ಹೇಳ್ಕೊಂಡು ನಾನು ಮಾಡ್ದೆ ಮಾರ್ರೆ. ಕಲಾವಿದ ಒಬ್ಬ ಇಂತಲ್ಲಿ ಕಳಿಸಿದ್ರೆ ಅದನ್ನು ಯಾರು ಬೇಕಾಗಿ ಬಂದ್ರೆ ಕೇಳಿ ಹೇಳ್ತೆ. ಈಗ ಎಲ್ಲ ಹೇಳಕ್ ಮತ್ತೆ ಪೇಷಂಟ್ ಬರ್ತಾರೆ, ಪೇಷಂಟಿಗೂ ಒಳ್ಳೆ ಖುಷಿ ಆಯ್ತು, ನಗೆ ಎಡ್ಸ್ತಾ ಇರ್ತೇನೆ ನಾನು. ಅಂದೆ ನೋಡಿ, ಇದರಲ್ಲಿ ನಮ್ಮ ಕಮಿಟಿಯಲ್ಲಿ ಒಂದು ಮಾತು ಕೇಳಿ ಹೇಳ್ತೇನೆ ಅಂದ್ರೆ ನನ್ನ ಮಗಳಿಂದ ದೊಡ್ಡವಳು, ಅವಳು ಫೋನ್ ಮಾಡ್ತಾಳು. ಆಯ್ತು, ನಿಮಗೆ ನಾನು 35,000 ಕೊಡ್ತೇನೆ ಅನ್ನೋದು. ಯಾರು? ಮುರಳಿಯವರು. ಅಲ್ಲ, ನನಗೆ ಹೆಚ್ಚಿಗೆ ಅಲ್ಲಿ ಮುರಳಿಯವರೇ ಸಹಾಯ ಮಾಡುದು, ಯಾವ ಕಷ್ಟ ಬಂದ್ರು. ಅವ್ರು ಕಡೆಕಾರ ಮಾಡ್ರ. ಮೊನ್ನೆ ಒಂದು ವಿಚಾರದಲ್ಲಿ ಸ್ವಲ್ಪ ನಿಧಾನವಾಗಿದ್ರು. ನಾ ಮತ್ತೆ ಫೋನ್ ಮಾಡ್ಲಿಲ್ಲ. ಎಲ್ಲ ಸಾಹಿತ್ಯ ತಗೊಂಡು ಕೊಟ್ಟಿದ್ದೇವ್ರಿ. ಕಂಡ್ರು ಇಲ್ಲಿ ಬಂದು ನೀವು ಕಂಡ್ರು ತೋರುತ್, ಇಲ್ಲಿ ಬಂದು ನಿಂತ್ಕೊಂಡ್ರು ನಮ್ಮ ಮನೆ ತೋರುತ್. ಅವ್ರ ಭಾಷಣ ಕೇಳಿ ನಾನು ಅದು ಮಾಡ್ಕೊಂಡು ಹೋದ್. ಬಡ ಕಲಾವಿದನ ಮನೆ ಹೀಗಿತ್ತು ನೋಡಿ, ಏನಾದ್ರು ಮಾಡಿ ಒಂದು ಮನೆ ಕೊಡುವುದಾದ್ರೆ ನಾನು ಮಾಡ್ಕೊಳ್ಳುವಂತ ಮನಸ್ಸು ಅಂದೇಳಿ. ಆಯ್ತು ಬರ್ರಿ, ನಿಮಗೆ 35,000 ಕಳಿಸ್ತೇನೆ ಅಂದ್ರೆ ಕಳಿಸ್ರು. ಬಿಡುಗಡೆ ಆಯ್ತು. ಮತ್ತೆ ತಿಂಗಳಿಗೆ 2 ಸರಿ ಆಯ್ಕೆ 3-4 ಸಾವಿರ ರೂಪಾಯಿ ತಗೋದಿರಲಿಲ್ಲ. ನನಗೆ ಅದ್ರ ಮಧ್ಯದಲ್ಲಿ ಈ 60 ವರ್ಷದ ಸಂಬಳ ಬರ್ತದೆ, 1,800. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.